ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವಿಸ್ತಾರಿಕೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದಲಿನೆ ಚಂಚಲೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. 53ನೇಯ ಸುಧಾಮೂಲದಲ್ಲಿ ಯಾದುಪತ್ಯ ಟಿಪ್ಪಣಿ ವಿಚಾರ ನಡೀತಾ ಇತ್ತು. ಅದರಲ್ಲಿ ನಾವು ಹೇಳುವಂತ ಅನುಮಾನ, ಜೀವ ಮತ್ತೆ ಪರಮಾತ್ಮ ಇಬ್ಬರು ಚೇತನ, ಅವರೇನ್ ಜಡ ಅಲ್ಲ, ಚೇತನ. ಇಬ್ಬರಿಗೂ ಐಕ್ಯ ಇಲ್ಲ, ಇಬ್ರು ಒಂದೇ ಅಲ್ಲ. ಯಾಕೆಂದ್ರೆ ಒಬ್ಬರಿಗಾಗುವ ಅನುಸಂಧಾನ ಮತ್ತೊಬ್ಬರಿಗೆ ಆಗಲ್ಲ. ಇವನಿಗೆ ಸುಖ ಅವನಿಗೆ ಅದೇ ಸುಖ ಆಗಲ್ಲ, ಇವನಿಗೆ ಯಾವ ದುಃಖ ಅದೇ ದುಃಖ ಅವನಿಗೆ. ಈ ರೀತಿ ಪರಸ್ಪರ ಸುಖ ದುಃಖ ಇವುಗಳ ಸಾಕ್ಷಾತ್ಕಾರ ಜೀವ ಅಥವಾ ಪರಮಾತ್ಮನಿಗೆ ಪರಸ್ಪರ ಇಲ್ಲ. ಇಲ್ಲಿ ಚೇತನ ಅಂತ ಯಾಕೆ ಕೊಡ್ಬೇಕಾಗಿತ್ತು, ಏನ್ ಅವಶ್ಯಕತೆ ಏನಿದೆ? ಅದ್ ಚೇತನ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ಶಾಸ್ತ್ರದಲ್ಲಿ ಇವರು ಇಬ್ರು ಚೇತನರಾಗಿದ್ದಾರೆ, ಜೀವ ಪರಮಾತ್ಮ, ಮತ್ತೆ ಇಬ್ಬರಿಗೂ ಐಕ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಯಾಕೆ ಹೇಳ್ಬೇಕೀಗ? ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಜೀವನ್ ಯಾರು ಜಡ ಅಂತ ಕರೆದ್ರ? ಇಲ್ಲ. ಪರಮಾತ್ಮನನ್ನ ಜಡ ಅಂತ ಕರೆದ್ರ? ಇಲ್ಲ. ಮತ್ತೆ ಪರಮಾತ್ಮ ಜೀವ ಜಡ ಅಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ, ಮತ್ ಯಾಕೆ ಚೇತನ ಅಂತ ಹಾಕ್ತೀರಿ? ವ್ಯರ್ಥ ಅಲ್ವಾ ಅಂತ ಪ್ರಶ್ನೆ. ಇಲ್ಲ, ಹಾಗಲ್ಲ. ಚೇತನ ಅಂತಂದ ಮೇಲೆ ಬೇರೆ ಬೇರೆನೂ ಆಗಿರ್ಬಹುದಲ್ಲ, ಅಥವಾ ಒಬ್ಬೇನೂ ಆಗಿರ್ಬಹುದಲ್ಲ.
ಅದಕ್ಕೋಸ್ಕರ ಇಲ್ಲಿ ಒಬ್ಬರೇ ಅಲ್ಲ ಅಂತ ತಿಳಿಸ್ಲಿಕ್ಕೆ ಮಾಡಿದ್ದು. ಯಾಕೆಂದ್ರೆ ಈಗ ನಾವು ಲೋಕದಲ್ಲಿ ಕಾಣ್ತೀವಿ, ಮನೆಯಲ್ಲಿ ತಂದೆ ಮಗ ಇದ್ದಾನೆ, ತಂದೆ ಅವನೊಬ್ಬ ಜೀವ, ಮಗ ಅವನೊಬ್ಬ ಜೀವ, ತಂದೆ ಮಗ ಇಬ್ರು ಒಂದೇ. ಒಂದೇ ಅಂದ್ರೆ ಗುಣದಲ್ಲಿ ಒಂದಿರ್ಬೋದೇನೋ, ಅವರ ನಡವಳಿಕೆ ಅದು ಇದೆಲ್ಲ ಒಂದೇ ಇರ್ಬೋದು, ಅವರ ಸ್ವರೂಪ ಅವನ್ ತಂದೆ ಬೇರೆ ಅಲ್ಲ ಮಗ ಬೇರೆ ಅಲ್ಲ. ಮನೇಲಿರೋ ಇನ್ನೊಬ್ರು ಯಾರು ತಾಯಿ ಬೇರೆ ಅಲ್ಲ ಮಗ ಬೇರೆ ಅಲ್ಲ, ಹೆಂಡತಿ ಬೇರೆ ಅಲ್ಲ ಅವನ್ ಗಂಡ ಬೇರೆ ಅಲ್ಲ, ಅವನ್ ಮಗ ಬೇರೆ ಅಲ್ಲ ಅಂತ. ಹೀಗೆ ಎಲ್ರೂ ಒಂದೊಂದೇ ಅಂತ ಹೇಳ್ತಾ ಇದ್ರೆ ಸ್ತ್ರೀ ಪುರುಷ, ಪುರುಷ ಸ್ತ್ರೀ ಭೇದ ಇಲ್ಲಿ ಯಾವ ಭೇದನೂ ಇಲ್ಲ. ಆದ್ರೆ ವಾಸ್ತವಿಕವಾಗಿ ನಾವೇನ್ ಹೇಳ್ತೀವಿ, ಪ್ರತಿಯೊಂದು ಕಡೆ ಭೇದ ಇದ್ದೇ ಇದೆ, ಅದು ನಮಗ್ ಗೊತ್ತಿದೆ ಚೆನ್ನಾಗಿ. ಭೇದ ಇದ್ಮೇಲೆ ಜೀವರಿಗೆ ಪರಮಾತ್ಮನಿಗೂ ಹಾಗೆ ಭೇದ ಉಂಟು. ಹೇಗೆ ನಮ್ಮಗಳಿಗೆ ಭೇದ ಇದೆ ಬೇರೆ ಬೇರೆ ಅಂದ ಮೇಲೆ, ಆ ಪರಮಾತ್ಮನಿಗೂ ಈ ಜೀವರಿಗೂ ಭೇದ ಇರ್ಬೇಕಲ್ವಾ? ಅಂದ್ರೆ ನೋಡಿ, ಅದ್ರ ಬಗ್ಗೆನೆ ಚರ್ಚೆ ಇದೆ, ಇನ್ನು ತೀರ್ಮಾನ ಆಗಿಲ್ಲ. ನೀವ್ ಅನ್ಕೊಂಡಿದ್ದೀರಿ ಏನಂತ, ಭೇದನೇ ಇದೆ ಎಲ್ರು ಬೇರೆ ಬೇರೆ ಅಂತ. ಯಾರಂದಿದ್ದು ಬೇರೆ ಬೇರೆ ಅಂತ? ಒಬ್ರೇ ಆಗಿರ್ಬೋದಲ್ಲ. ಅದಿನ್ನು ವಿವಾದ ಚರ್ಚೆಯಲ್ಲಿದೆ. ಯಾವತ್ತು ಚರ್ಚೆಯಲ್ಲಿರೋ ವಿಷಯವನ್ನ ತೀರ್ಮಾನ ಮಾಡೋದಲ್ಲ. ನಾವೊಂದು ಒಪ್ಕೊಂಡಿದೀವಿ ಅಂದ್ಕೊಳ್ಳೆ ಮತ್ತೊಬ್ಬನು ಅದೇ ಒಪ್ಪಬೇಕು ಅಂತಿಲ್ಲ. ಅವನು ಒಪ್ಪಿದ್ರೆ ಸಂತೋಷ, ನಮ್ಮ ಮತಕ್ ಬಂದ. ಆದ್ರೆ ಅವನು ಒಪ್ಪಬೇಕು ಅಂತಿಲ್ಲ. ಚರ್ಚೆಗೆ ಅವಕಾಶ ಇದೆ. ಅವನು ಒಪ್ಪಿಲ್ಲ, ನಾವು ಒಪ್ಪಿದೀವಿ, ನಾವು ಭೇದ ಒಪ್ಪಿದೀವಿ, ಅವ್ನು ಭೇದ ಒಪ್ಪಿಲ್ಲ. ಅದಕ್ಕೋಸ್ಕರ ಸಾಧನೆ ಮಾಡೋ ಅಗತ್ಯ ಇದೆ. ಏನಂತ, ಇಬ್ರಿಗೂ ಐಕ್ಯ ಇಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ ಬೇರೆನೆ, ಸಂತೋಷ, ಇದನ್ನು ಒಪ್ತೀವಿ. ಆಯ್ತು, ನೀವು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇದು ಹೊಸದು. ಆದ್ರೆ ಚೇತನ ಅಂತ ನಾನು ಒಪ್ಪಿದ್ದೇನಲ್ಲ. ಒಂದ್ ಪ್ರತಿವಾದಿ ಹೇಳೋದಿಷ್ಟು, ನನಗೂ ಗೊತ್ತಲ್ಲ ಜೀವ ಬ್ರಹ್ಮ ಚೇತನ ಅಂತ, ಮತ್ತೆ ಪಾಮರರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಅದನ್ನೇ ನೀವು ಚೇತನ ಆಗಿದ್ದಾನೆ ಅಂತ ಯಾಕೆ ಹೇಳ್ತೀರಿ, ವ್ಯರ್ಥ ಅಲ್ವಾ ಅಂತ ಇಷ್ಟು ನಮ್ಮ ಅನುಮಾನದ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ. ಯಾಕೆ ಹೇಳಿದ್ರೆ ಆ ಚೇತನ ಅನ್ನೋ ಪದ? ಒಳ್ಳೆ ಕಥೆ ಆಯ್ತಲ್ಲ, ಜೀವ ಬ್ರಹ್ಮ ಚೇತನ ಅಂತ ಹೇಳೋದ್ ತಪ್ಪ? ಅವರಿಬ್ರು ಚೇತನ ತಾನೆ, ಗೊತ್ತಿರೋದನ್ನ ಹೇಳೋದ್ ತಪ್ಪು. ಅದು ಇರೋದನ್ನ ಹೇಳಿದ್ರೆ ತಪ್ಪೇನಿದೆ, ನಿಜ. ಅದೇ ಗೊತ್ತಿದೆಯಲ್ಲ, ಗೊತ್ತಿದ ಮೇಲೆ ಅನುಮಾನದಲ್ಲಿ ಸುಮ್ನೆ ಹಾಕೋ ಹಾಗಿಲ್ಲ ಅಂತ ಇಷ್ಟು ಆಕ್ಷೇಪದ ಸಾರ. ಅದಕ್ಕೆ ಇವ್ರ ಉತ್ತರ ಹೇಳ್ತಾರೆ, ಸಾರ್ಥಕ. ನಾವ್ ಯಾಕೆ ಹಾಕಿದೀವಿ ಅಂದ್ರೆ ಸುಮ್ನೆ ಅಲ್ಲ. ಅದು ದ್ವೈತದಲ್ಲಿ ಜಯತೀರ್ಥರೋ ಅಥವಾ ಆಚಾರ್ಯರೋ ಒಂದು ಅನುಮಾನ ತೋರಿಸ್ತಾರೆ ಅಂದ್ರೆ ಬಹಳ ಮುಖ್ಯವಾಗಿರುತ್ತೆ. ಒಂದೊಂದು ಪದನೂ ಕೂಡ ವ್ಯರ್ಥ ಆಗಿರಲ್ಲ. ಹಾಗಾದ್ರೆ ಇಲ್ಲೇನೋ ಈ ಪದ ಬಳಸಿದ್ದಾರೆ ಅಂದ್ರೆ ಏನೋ ಇದ್ರ ಹಿಂದೆ ಸಾರ್ಥಕ್ಯ ಇದೆ. ಅದೇನು ಸಾರ್ಥಕ್ಯ ಅಂದ್ರೆ, ಈಗ ಚೇತನ ಅನ್ನೋ ಪದ ತೆಗೆದಿದೀವಿ ಅಂತ ಇಟ್ಕೊಳ್ಳೋಣ. ಆಗ ನಿಮ್ಮ ಪ್ರಕಾರ ಏನಾಯ್ತು? ಜೀವ ಮತ್ತೆ ಬ್ರಹ್ಮ ಇಬ್ಬರಿಗೂ ಐಕ್ಯ ಇಲ್ಲ, ಇಬ್ರು ಒಂದೇ ಅಲ್ಲ. ಯಾಕೆಂದ್ರೆ ಇಬ್ರಿಗೂ ಪರಸ್ಪರ ಅನುಸಂಧಾನ ಇಲ್ಲ, ಸುಖ ದುಃಖ ಅನುಸಂಧಾನ ಇಲ್ಲ. ಇಷ್ಟ ಹೇಳಿದಾಗಾಯ್ತು. ನಮ್ಮ ಪ್ರಶ್ನೆ ಎಷ್ಟು, ಆಗ ನೀವು ನಿಯಮ ಹೇಗೆ ಹೇಳ್ಬೇಕು? ಏನು, ಯಾರಿಗೆ ಪರಸ್ಪರ ಅನುಸಂಧಾನ ಇರಲ್ವೋ ಅಂಥಂತಹ ವಸ್ತುಗಳು ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಯಮ ಹೇಳ್ದಾಗಾಯ್ತು. ಅಂದ್ರೆ ಈಗ ನಮಗಾಗೋ ಸುಖ ಅವನಿಗಾಗ್ಬಾರ್ದು, ಅವನಿಗಾಗೋ ದುಃಖ ನಮಗಾಗ್ಬಾರ್ದು. ಅಂದ್ರೆ ಪರಸ್ಪರ ಅನುಸಂಧಾನ ಇಲ್ಲ. ನನಗಾಗೋದು ಅವನಿಗಾಗ್ತಾ ಇಲ್ಲ, ಅವನಿಗಾಗೋದು ನಮಗಾಗ್ತಾ ಇಲ್ಲ. ಆದ್ರಿಂದ ನಾನು ಅವನು ಒಬ್ರೇ ಅಲ್ಲ, ನಾನ್ ಬೇರೆ ಅವನ್ ಬೇರೆ ಅಂತ ಹೀಗೆ ಹೇಳ್ತೀವಿ. ಇದು ಸರಿ ಇದೆಯಲ್ಲ, ಚೆನ್ನಾಗೇ ಇದೆ ನಿಯಮ. ಅಂದ್ರೆ ಇದು ನಿಯಮ ಮಾಡ್ಲಿಕ್ಕೆ ಬರಲ್ಲ, ಇದು ರೂಲ್ ಆಗಲ್ಲ. ಯಾಕೆ ಅಂದ್ರೆ ಈ ನಿಯಮಕ್ಕೆ ವ್ಯಭಿಚಾರ ಬೇಕಾದಷ್ಟು ಕಡೆ ಇದೆ. ತೋರಿಸ್ತೇವೆ ನೋಡಿ, ಎಷ್ಟೋ ಕಡೆ ಈ ನಿಯಮ ಬರೋದೇ ಇಲ್ಲ. ಅದ್ ಹೇಗ್ ಸಾಧ್ಯ? ನಮ್ಗೆ ಯಾರೇ ನೋಡಿ, ಈಗ ನಮ್ಮ ಪಕ್ಕದಲ್ಲಿರೋ ಸ್ನೇಹಿತ ತಗೊಳ್ಳಿ, 100 ಜನ ನಮಗ್ ಪರಿಚಯ ಅಂತ ಅನ್ಕೊಳ್ಳಿ. ಆ 100 ಜನಕ್ಕೆ ಆಗುವಂತ ಸುಖ ದುಃಖ ನಮಗಾಗತ್ತಾ? ಇಲ್ಲ. ಆ 100 ಜನರು ಪ್ರತಿಯೊಬ್ರು ಕೂಡ ನಮ್ಮಿಂದ ಬೇರೆನೆ, ಅದ್ ನಾವು ಒಪ್ಲೇಬೇಕು. ಇಷ್ಟು ಒಪ್ಪಿದ ಮೇಲೆ ಯಾಕೆ ಇದನ್ನ ನೀವು ಸಾಧನೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀರಿ? ಇದರಲ್ಲಿನ ಅರ್ಥ ಇದೆಯಾ ಅಂದ್ರೆ ಹಾಗಲ್ಲ. ನಿಯಮ ಇದು ಸರಿ ಇಲ್ಲ. ಯಾವ ನಿಯಮ? ಯಾವ ಎರಡು ವಸ್ತು ತಗೊಳ್ಳಿ, ಯಾವ ಎರಡು ವಸ್ತುಗಳಲ್ಲಿ ಪರಸ್ಪರ ಅನುಸಂಧಾನ ಇಲ್ಲ. ಅನುಸಂಧಾನ ಅಂದ್ರೆ ಏನು? ಹಿಂದೆ ಬಂತು ಭೋಗ, ಸಾಕ್ಷಾತ್ಕಾರ, ಸುಖ ದುಃಖ, ಇವುಗಳ ಸಾಕ್ಷಾತ್ಕಾರ ಎರಡು ವಸ್ತುಗಿಲ್ಲ. ಹಾಗಂತ ಕೂಡಲೇ ಅವೆರಡು ಕೂಡ ಒಂದೇ ಆಗಿರೋದಿಲ್ಲ, ಎರಡು ಬೇರೆ ಬೇರೆ ಅಂತ ಹೇಳ್ತೇವೆ. ಈಗ ನಮ್ಮ ಪ್ರಶ್ನೆ ಎಷ್ಟು, ಈಗ ಒಂದು ಘಟ ಇದೆ, ವಸ್ತು. ಈ ಘಟ ಅನ್ನೋ ವಸ್ತು ಸುಖವನ್ನೇನು ಅನುಭವಿಸೋದಿಲ್ಲ. ಅದೇ ಘಟದ ಇನ್ನೊಂದು ವಸ್ತು ಇತ್ತು, ಅದೇ ಘಟ, ಒಂದೇ ಮಣ್ಣಿನಿಂದ ಮಾಡಿದ ಎರಡು ಘಟ. ಈ ಎರಡು ಘಟ ಆದ್ರಿಂದ ಎರಡು ಯಾವ್ದ್ಯಾವ್ದು ಎರಡು ಮಡಿಕೆನೆ, ಏನ್ ಬೇರೆ ಅಲ್ಲ. ಅವುಗಳಿಗೆ ಪರಸ್ಪರ ಸುಖ ಅನುಸಂಧಾನ ದುಃಖ ಅನುಸಂಧಾನ ಇದು ಯಾವ್ದಿಲ್ಲ. ಯಾಕೆ? ಜಡ ತಾನೆ. ಏನ್ ಸುಖ ಏನ್ ದುಃಖ ಅದೆರಡು ಇರೋದೇ ಇಲ್ಲ, ವಾಸ್ತವಿಕವಾಗಿ ಇರೋದೇ ಇಲ್ಲ. ಇನ್ನು ಪರಸ್ಪರ ಒಬ್ಬ ಘಟದಲ್ಲಿ ಆಗೋ ಸುಖ ಇನ್ನೊಂದು ಘಟಕ್ ಬರ್ಲಿ, ಇನ್ನೊಂದು ಘಟಕ ಆಗೋ ದುಃಖ ಈ ಘಟಕ್ ಬರ್ಲಿ, ಅದ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಹೇಳಿ ಅವ್ರಿಗೆ ಎರಡು ಒಂದೇನಾ ಬೇರೆನಾ ಅಂದ್ರೆ ಎರಡು ಒಂದೇನೆ ತಾನೆ.
ಅದು ಮಡಿಕೆ, ಇದು ಮಡಿಕೆ ತಾನೆ, ಏನ್ ವ್ಯತ್ಯಾಸ ಇಲ್ಲ. ಅದಕ್ಕೆ ಒಬ್ರು ಹೇಳ್ತಾರೆ, ಇಲ್ಲ ಇಲ್ಲ, ಎರಡು ಮಡಿಕೆ ನಿಜ. ಈಗ ಇಬ್ರು ನಮ್ ಮುಂದೆ ಮನುಷ್ಯರು ನಿಂತಿದ್ದಾರೆ, ಇಬ್ರು ಮನುಷ್ಯರೇ ತಾನೆ, ಇಬ್ರು ಒಂದೇ ಅಂದ್ರೆ ತಪ್ಪಾಗತ್ತೆ. ಯಾಕೆ ಇಬ್ರು ಮನುಷ್ಯರು ಒಂದೇ ಅಲ್ಲ, ಒಂದೇ ಮನುಷ್ಯತ್ವ ಪಡೆದಿದಾರಷ್ಟೇ. ಆ ಮನುಷ್ಯನೇ ಬೇರೆ, ಈ ಮನುಷ್ಯನೇ ಬೇರೆ. ಹಾಗೆ ಆ ಘಟವೇ ಬೇರೆ, ಈ ಘಟವೇ ಬೇರೆ ಅಂತ ಹೇಳ್ತೀವಿ. ಹಾಗಾದ್ರೆ ಹೇಗೆ ಹೇಳ್ಬೇಕು ಇದನ್ನ ಅಂದ್ರೆ, ಒಂದೇ ಘಟ ತಗೊಳ್ಳಿ, ಒಂದೇ ಮಡಿಕೆ. ಮಡಿಕೆಗಾಗೋ ಸುಖ ಮಡಿಕೆಗೆ ಗೊತ್ತಾಗತ್ತೆ, ಮಡಿಕೆಗಾಗೋ ದುಃಖ ಅದು ಮಡಿಕೆಗೆ ಗೊತ್ತಾಗತ್ತೆ. ಹೇಳಿಕ್ ಬರುತ್ತಾ? ಹೀಗೆ ಹೇಳಿಕ್ ಬರಲ್ಲ. ಹಾಗಾದ್ರೆ ತನ್ನಿಂದ ತನಗೆ ಯಾವುದೇ ಅನುಸಂಧಾನ ಇಲ್ಲವೇ ಇಲ್ಲ. ಅದು ಸುಖ ಆಗ್ಲಿ ದುಃಖ ಆಗ್ಲಿ, ಯಾವುದೇ ತರಹದ ಅನುಸಂಧಾನ ತನ್ನಿಂದ ತನಗೆ ಅದಕ್ಕಿಲ್ಲ. ಯಾವಾಗ ತನ್ನಿಂದ ತನಗೆ ಈ ಅನುಸಂಧಾನ ಇರೋದಿಲ್ಲ, ಆಗ ನೀವು ಅನ್ಕೊಳ್ಳಿ, ಘಟ ಘಟಕ್ಕಿಂತ ಬೇರೆನಾ? ಘಟ ಘಟಕ್ಕಿಂತ ಬೇರೆ ಅಲ್ಲ, ಘಟ ಘಟನೆ, ಪುಸ್ತಕ ಪುಸ್ತಕನೇ, ದಾರ ದಾರವೇ. ಯಾವತ್ತು ಆ ವಸ್ತುವಾಗೇ ಇರತ್ತೆ ಹೊರತು ಅದು ಬೇರೆಯಾಗಿ ವಸ್ತುವಾಗಿ ಆಗೋದಿಲ್ಲ. ಉದಾಹರಣೆಗೆ ಘಟ ಇದರಂತೆ. ಹಾಗಾದ್ರೆ ಏನಾಯ್ತು? ನೀವು ಹೇಳಿದ ನಿಯಮ ಸರಿ ಇಲ್ಲ ಅಂತಾಯ್ತು. ಯಾಕೆ? ಯಾವುದಕ್ಕೆ ಸುಖ ದುಃಖಗಳೇ ಆಗೋದಿಲ್ವೋ ಅಂತಹ ವಸ್ತು ಐಕ್ಯವನ್ನ ಪಡೆದಿರೋದಿಲ್ಲ ಅಂತ. ಅದು ಪಡೆದಿದ್ಯಲ್ಲ, ಒಂದೇ ಘಟ ತಗೊಂಡ್ರೆ ತನ್ನಿಂದ ತನಗೆ ಯಾವುದೇ ಸುಖ ದುಃಖ ಇಲ್ಲ, ಅದೇ ತಾನೇ, ಅದು ತನಗಿಂತ ತಾನೇನು ಬೇರೆ ಅಲ್ಲ. ನಿಯಮ ಸರಿ ಇಲ್ಲ. ಹಾಗಾದ್ರೆ ಏನರ್ಥ? ಒಟ್ಟು ತಾತ್ಪರ್ಯ ಸಾರ ಏನು ಅಂದ್ರೆ, ಜಡ ಪದಾರ್ಥಗಳನ್ನ ತಗೊಂಡು ನಿಮ್ಮ ಅನುಮಾನ ಸರಿ ಇಲ್ಲ ಅಂತ ಹೇಳಲಿಕ್ ಬರ್ತಾ ಇತ್ತು. ಅದಕ್ಕೆ ದ್ವೈತ ಸಿದ್ಧಾಂತದವ್ರು ಏನ್ ಮಾಡಿದ್ರು, ಜಡ ಪದಾರ್ಥ ತಗೊಳ್ಬೇಡಿ, ಜಡ ಪದಾರ್ಥದಲ್ಲಿ ಅನುಸಂಧಾನ ಅನ್ನೋ ಅಂಶ ಅದ್ರ ಬಗ್ಗೆ ಕಲ್ಪನೆನೇ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜಡ ಆದ್ರಿಂದ ಅಲ್ಲಿ ಯಾವುದೇ ರೀತಿಯ ಅನುಸಂಧಾನಕ್ಕೆ ಅವಕಾಶ ಇಲ್ಲ. ಅದನ್ನ ತಗೊಂಡ್ರೆ ನಾವು ಐಕ್ಯವನ್ನ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಪ್ರಕಾರ ಆಗ್ಲಿ ನಮ್ಮ ಪ್ರಕಾರ, ಭೇದ ಅಭೇದ, ಇನ್ನು ಭೇದ ಹೇಳ್ಬೋದು ಒಂದ್ ರೀತಿ ಅಂತ ಅನ್ಸುತ್ತೆ, ಆದ್ರೆ ಅಭೇದ ಹೇಳಲಿಕ್ ಬರುತ್ತೆ. ಯಾಕೆಂದ್ರೆ ಘಟ ಒಂದೇ ತಗೊಂಡ್ರೆ ಐಕ್ಯ ಹೇಳ್ಬೋದು, ಘಟ ಬೇರೆ ಬೇರೆ ಅಂತ ತಗೊಂಡ್ರೆ ಭೇದ ಹೇಳ್ಬೋದು. ಅಂತೂ ಇರ್ಲಿ, ಜಡ ಪದಾರ್ಥಗಳ ಬಗ್ಗೆ ಅನುಸಂಧಾನ ವಿಷಯ ಚರ್ಚೆ ನಡೀತಾ ಇರೋದೇ ಅಲ್ಲ, ಅದು ನಮಗ್ ಬೇಡವೇ ಬೇಡ. ನಾವೇನು ಚೇತನರಾದ ಜೀವಬ್ರಹ್ಮರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಚೇತನರ ಬಗ್ಗೆ ಬಂದಾಗ ಮಾತನಾಡಿ. ಈಗ ಯಾರೋ ಒಂದಿಬ್ರು ಚೇತನರು ತಗೊಳ್ಳಿ, ಒಬ್ಬ ರಾಮ, ಇನ್ನೊಬ್ಬ ಕೃಷ್ಣ. ಈ ರಾಮಕೃಷ್ಣರಿಗೆ ಪರಸ್ಪರ ಸುಖ ದುಃಖಗಳು ಅವ್ರಿಬ್ರು ಗೊತ್ತಾಗ್ತಾ ಇಲ್ಲ. ಅವನಿಗಾಗೋದು ಇವನ್ಗಿಲ್ಲ, ಇವನ್ಗಾಗೋದು ಅವನಿಗಿಲ್ಲ. ಇಬ್ರು ಒಂದೇನಾ? ಬೇರೆ ಬೇರೆ ತಾನೆ, ಅಷ್ಟೇ. ಆ ತರ ಚೇತನರಲ್ಲಾಗಬೇಕಾದ್ರೆ ಸಮಸ್ಯೆ ಇಲ್ಲ. ಇದಕ್ಕೋಸ್ಕರ ಏನ್ ಮಾಡಿದ್ರು ಅಂದ್ರೆ, ಜಡ ಪದಾರ್ಥ ತಗೊಂಡು ನೀವೇನಾದ್ರು ದೋಷ ಕೊಟ್ಬಿಡ್ತೀರಿ, ನಮ್ಮ ಅನುಮಾನ ಸರಿ ಇಲ್ಲ ಅಂತ ನೀವು ಹೇಳಲಿಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ಕೊಂಡು ಜಯತೀರ್ಥರು ಚೇತನತ್ವೇ ಸತಿ ಆ ಅಂಶ ಯಾಕೆ ಹಾಕಿದ್ದು ಜಯತೀರ್ಥರು ಅಂದ್ರೆ, ಜಡ ಪದಾರ್ಥ ತಗೊಳ್ಬೇಡಿ, ಅದು ತಗೊಂಡು ನಮ್ಮ ಅನುಮಾನ ಸರಿ ಇಲ್ಲ ಅಂತ ಹೇಳ್ಬೇಡಿ ಅಂತ ತಿಳಿಸ್ಲಿಕ್ಕೋಸ್ಕರ ಚೇತನ ಅಂತ ಕೊಟ್ಟಿದ್ದು ಅಂತ. ಇಷ್ಟು ಆ ಹಿನ್ನೆಲೆ ಇದೆ. ಹಿನ್ನೆಲೆ ಏನಂತ ಸುಮ್ನೆ ಮಾತನಾಡೋದಿಲ್ಲ. ಇಷ್ಟಾಗಿ ಮುಂದಿನ ಸುಧಾಮೂಲಕ್ಕೆ ಹೋಗೋಣ. 54ನೆಯ ಸುಧಾಮೂಲ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಬಹಳ ಸೂಕ್ಷ್ಮವಾದ ವಿಚಾರ, ವಿಸ್ತಾರವಾಗಿ ನೋಡಬೇಕು, ಬಹಳ ಚೆನ್ನಾಗಿದೆ. ಮುಂದಿನ ಶ್ಲೋಕ, ಅನುಸಂಧಾನರಹಿತಂ ಸಮುದಾಯೈಕ್ಯಮೇವ ಚೇತ್ ಚೇತನೇಶ್ವಸ್ತು ತತ್ ನಾಮ ಮಾತ್ರಮೇವ ಯತಸ್ತತಃ. ಅಲ್ಲಿ ಚೇತನೇಶು ಅಂತ ಆದ್ಮೇಲೆ ಸುಧಾ ವಾಕ್ಯ ನಿಮಗೆ ಸಿಗತ್ತೆ ಆ ಶ್ಲೋಕದಲ್ಲಿ. ಮುಂದಿನ ಲೈನ್ ಆದ್ಮೇಲೆ, 2ನೇ ಲೈನ್ ಆದ್ಮೇಲೆ ಅದು ಮುಂದಕ್ಕೆ ಮುಂದಿನ 55ನೇ ಸುಧಾಮೂಲದಲ್ಲಿ ಅದು ಕೊಟ್ಟಿರ್ತಾರೆ. ಅನ್ನ ಶ್ಲೋಕ ನಿಮಗೆ ಸರಿಯಾದ ಶ್ಲೋಕ ಹಾಗೆ ಸಿಗಲ್ಲ. ಯಾಕೆಂದ್ರೆ ಎಷ್ಟು ವಿಚಾರ ಹೇಳಿರ್ತಾರೋ ಅಷ್ಟು ವಿಚಾರವನ್ನ ಒಂದು ಶ್ಲೋಕ ಪೂರ್ತಿ ಹೇಳ್ತಾ ಇರಲ್ಲ. ಕೆಲವು ಸಲ ಒಂದೇ ಲೈನಲ್ಲಿ ಒಂದು ವಿಷಯ ಹೇಳ್ತಾ ಇರ್ತಾರೆ, ಇನ್ನೊಂದು ಲೈನ್ಗೆ ಬರೋ ಅಷ್ಟೊತ್ತಿಗೆ ಬೇರೆ ವಿಷಯ ಹೇಳ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಶ್ಲೋಕದಲ್ಲಿ ವಿಭಾಗ ಮಾಡ್ತಾ ಹೋಗಿರ್ತಾರೆ, ಇಲ್ಲಿ ನಿಲ್ಲಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಚೇತನೇಶು ಅನ್ನೋದು ನಿಲ್ಲಿಸ್ಕೊಂಡಿದ್ದಾರೆ, ಅದೊಂದು ವಿಷಯ. ಅದಾದ್ಮೇಲೆ ಮುಂದೆ ಅಸ್ತುತತ ಅಂತ ಇನ್ನೊಂದು ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ಕೊಂತ ತಾವು ಹೋಗ್ತಾರೆ. ಅದನ್ನ ರೀತಿ ವಿಭಾಗವನ್ನ ಮಾಡಿರ್ತಾರೆ. ಅದ್ರ ಶ್ಲೋಕ ನಾವು ಹೇಳ್ಬೇಕಾದ್ರೆ ಅನುವ್ಯಾಖ್ಯಾನ ಯಾವ್ದಾದ್ರು ಪಾರಾಯಣ ಮಾಡುವಂತಹ ಪುಸ್ತಕ ಇಟ್ಕೊಂಡ್ರೆ ಅದನ್ನ ನಾವು ಪಾರಾಯಣ ಮಾಡ್ಕೊಂಡು ಹೋಗ್ಬೋದು ಸುಲಭವಾಗಿ. ಅಂತೂ ಇರ್ಲಿ, ಶಂಕತೆ. ಈಗ ಪ್ರಶ್ನೆ ಏನು, ಮತ್ತಿನ್ನೊಂದು ಪ್ರಶ್ನೆಯನ್ನ ಎತ್ಕೊಳ್ತಾರೆ. ಅನುಸಂಧಾನರಹಿತಂ, ಅನುಸಂಧಾನವೇ ಇಲ್ಲ. ಎರಡು ವಸ್ತುವಿಗೆ ಅನುಸಂಧಾನ ಇಲ್ಲ. ಯಾರಿಗೆ? ಚೇತನರಿಗೆ. ರಾಮನಿಗೆ ಇನ್ನೊಂದು ಕೃಷ್ಣನಿಗೆ, ಅವರಿಬ್ಬರಿಗೂ ಅನುಸಂಧಾನ ಪರಸ್ಪರ ಇಲ್ಲ. ಇಲ್ಲದೆ ಇದ್ದಾಗ ಸಮುದಾಯೈಕ್ಯಮೇವ ಚೇತನೇಶು,
ಯಾರ ಐಕ್ಯ ಇಲ್ಲ ಅಂತ ಹೇಳಿದ್ ನಿಮ್ಗೆ? ಅಲ್ಲಿ ಒಂದೇ ಐಕ್ಯ ಇದ್ದೇ ಇದೆ. ಹಾಗಾದ್ರೆ ಅವ್ರು ನೋಡಿ ಎಷ್ಟು ಬುದ್ಧಿವಂತರು. ಮತ್ತೆ ಇದ್ರ ಮೇಲೆ ಒಂದು ಪ್ರಶ್ನೆ ತೆಗಿತಾ ಇದಾರೆ. ನಾವ್ ಈಗಾಗಲೇ ಚೆನ್ನಾಗಿ ಖಂಡನೆ ಮಾಡಿದೀವಿ. ಏನಂತ ನೋಡಿ, ಒಬ್ಬನಿಗಾಗೋ ಸುಖದ ಅನುಭವ ಮತ್ತೊಬ್ಬನಿಗೆ ಅದೇ ಆಗದೆ ಇದ್ರೆ ಅವ್ನ್ ಖಂಡಿತ ಬೇರೆನೆ. ಅವ್ನ್ ಯಾವತ್ತೂ ಅವನಾಗ್ಲಿಕ್ ಸಾಧ್ಯ ಇಲ್ಲ. ಆ ವಸ್ತುನೇ ಬೇರೆ, ಇವನೇ ಬೇರೆ, ಹೀಗೆಲ್ಲ ಹೇಳ್ಬೇಕಲ್ಲ. ಅವ್ರೇನ್ ಹೇಳ್ತಾರೆ, ಅನುಸಂಧಾನ ಇಲ್ದೇ ಇದ್ರೆ ಇಲ್ದೇ ಇರ್ಲಿ, ಏನಂತೆ ಅನುಸಂಧಾನ ಬೇಡ. ಅವನಿಗಾಗೋ ಸುಖ ಇವನಿಗಾಗಬೇಕು ಅಂತಿಲ್ಲ, ಇವನಿಗಾಗೋ ದುಃಖ ಅವನಿಗಾಗಬೇಕು ಅಂತಾನೂ ಇಲ್ಲ. ಹಾಗಂತ ಇಬ್ರು ಬೇರೆ ಬೇರೆ ಅಂತ ಹೇಳ್ಬೇಡಿ, ಇಬ್ರು ಒಂದೇ. ಇದು ಹೇಗ್ ಸಾಧ್ಯ ಒಪ್ಲಿಕ್ಕೆ? ಸುಮ್ನೆ ಹೇಳಿದ್ರೆ ಸಾಧ್ಯನ ಅಂದ್ರೆ ಅವ್ರ ಅದಕ್ಕೆ ವಿವರಣೆ ಮಾಡ್ತಾರೆ. ನಾವ್ ಹೇಳ್ತಾ ಇರೋದೇನೋ ನೋಡಿ, ನಮ್ಮ ಮತ ಬೇರೆ, ನಾವು ಅದ್ವೈತಿಗಳ ತರ ಅಲ್ಲ. ಇವ್ರು ಅದ್ವೈತಿ ಪಂಗಡದವರೇ, ಇವ್ರು ಅದ್ವೈತಿಗಳಲ್ಲೇ ಸೇರೋದು. ಆದ್ರೆ ಆ ರೀತಿ ಅದ್ವೈತಿಗಳಲ್ಲ ಅಂತ ಇವ್ರು ಹೇಳೋದು. ಅದೇನ್ ಅದ್ವೈತಿಗಳು ಅಂದ್ರೆ ಅತ್ಯಂತ ಐಕ್ಯವಾದಿಗಳು ಅಂತ ಒಬ್ರು, ಅತ್ಯಂತ ಐಕ್ಯ ಒಪ್ಪೋರು. ಇನ್ನೊಬ್ರು ಸಮುದಾಯ ಐಕ್ಯ ಒಪ್ಪೋರು. ಐಕ್ಯ ಅನ್ನೋ ಶಬ್ದಕ್ಕೆ ಅಭೇದ, ಒಂದೇ ಅಂತ ಅರ್ಥ. ಐಕ್ಯ, ಜೀವ ಬ್ರಹ್ಮ ಐಕ್ಯ ಅಂತ ಈ ಶಬ್ದ ಕೇಳಿರ್ತೀವಿ, ಪ್ರಸಿದ್ಧ. ಜೀವ ಬ್ರಹ್ಮ ಅಂದ್ರೆ ಪರಮಾತ್ಮ ಒಬ್ರೇ, ಐಕ್ಯ ಅಭೇದ. ಅದು ಐಕ್ಯ ಎರಡು ತರ ಇದೆ. ಒಂದು ಸಮುದಾಯ ಐಕ್ಯ, ಮತ್ತೊಂದು ಅತ್ಯಂತ ಐಕ್ಯ. ಈಗ ನಾವು ಶಂಕರಾಚಾರ್ಯರ ಪಕ್ಷ ಮತ್ತೆ ಬೇರೆಯವರ ಪಕ್ಷ ಏನು ನೋಡ್ತೀವಿ, ಅವರ ಈ ಸೂತ್ರ ಭಾಷ್ಯ ಅದು ಇದೆಲ್ಲ ನೋಡ್ತೀವಿ. ಅವರ ಪಕ್ಷ ಏನು? ಅವರ ಪಕ್ಷ ಆಗ್ಬೇಕಾದ್ರೆ ಅತ್ಯಂತ ಐಕ್ಯ ಪಕ್ಷ. ನಮಗೆ ಸಾಮಾನ್ಯವಾಗಿ ಪ್ರಸಿದ್ಧವಾದ ಪಕ್ಷ ಐಕ್ಯ ಪಕ್ಷ, ನಮಗ್ ಗೊತ್ತಿರೋದು. ಅದು ಎಂತ ಐಕ್ಯ? ಅತ್ಯಂತ ಐಕ್ಯ. ಜಗತ್ತಿನಲ್ಲೆಲ್ಲ ಪ್ರಸಿದ್ಧ ಅದೇ, ಜೀವ ಬ್ರಹ್ಮ ಒಂದೇ ಅಂತ. ಒಂದೇ ಅಂದ್ರೆ ಒಂದೇ, ಬೇರೆ ಬೇರೆ ಅಲ್ವೇ ಅಲ್ಲ ಯಾವತ್ತು. ಈ ತರ ನಮ್ಗೆ ತಲೆಯಲ್ಲಿರತ್ತೆ. ಈ ತರ ನಾವ್ ಯಾರು ಅರ್ಥ ಮಾಡ್ಕೊಂಡಿರ್ತೀವಿ, ನಾವು ತಿಳ್ಕೊಂಡಿರೋ ಪಕ್ಷ ಯಾವುದು? ಅತ್ಯಂತ ಐಕ್ಯ ಪಕ್ಷ. ಎಂದೆಂದಿಗೂ ಜೀವ ಬ್ರಹ್ಮ ಯಾವ ಅವಸ್ಥೆಯಲ್ಲೂ ಬೇರೆ ಅಲ್ಲ, ಅವ್ರು ಯಾವತ್ತೂ ಒಂದೇ. ಎಂದೆಂದಿಗೂ ಭೇದವನ್ನ ಅವ್ರು ನಿಜವಾಗಿ ಒಪ್ಪೋದಿಲ್ಲ, ಯಾವಾಗ್ಲೂ ಒಂದೇ, ಐಕ್ಯ. ಅದನ್ನ ಅತ್ಯಂತ ಐಕ್ಯವಾದಿಗಳು ಅಂತ ಕರಿತೀವಿ. ಇವ್ರ ಬಗ್ಗೆ ನಮಗ್ ಗೊತ್ತಿದೆ. ಇಲ್ಲಿ ಹೇಳ್ತಾ ಇರೋದು ಅವನು ಭಾಸ್ಕರ ಮತ ಹೇಳ್ತಾ ಇರೋದು, ಭಾಸ್ಕರಾಚಾರ್ಯ ಅವರ ಮತದ ಪ್ರಕಾರ ಸಮುದಾಯ ಐಕ್ಯವನ್ನ ಹೇಳ್ತಾರೆ. ಇವರು ಅದ್ವೈತಿಗಳೇ, ಸಮುದಾಯ ಐಕ್ಯವನ್ನ ಹೇಳ್ತಾರೆ. ಸಮುದಾಯ ಐಕ್ಯ ಅಂದ್ರೇನು? ಭೇದವನ್ನೂ ಒಪ್ತಾರೆ, ಅಭೇದವನ್ನೂ ಒಪ್ತಾರೆ. ಅಂದ್ರೆ ಜೀವ ಬ್ರಹ್ಮ ಬೇರೆನಾ? ಹೌದು ಬೇರೆ. ಒಂದೇನಾ? ಒಂದೇ, ಹೌದು. ಉದಾಹರಣೆಗೆ ದಾರ ಮತ್ತೆ ಬಟ್ಟೆ. ದಾರ, ಒಂದಿಷ್ಟು ದಾರ ತಗೊಂಡ್ ಬಟ್ಟೆ ಮಾಡ್ತಾರೆ. ದಾರ ಮತ್ತೆ ಬಟ್ಟೆ ಬೇರೆನಾ? ಬೇರೆ. ಒಂದೇನಾ? ಒಂದೇ. ಎರಡನ್ನೂ ಒಪ್ತಾರೆ. ಇವ್ರ ತರ ಆ ತರ ಅಲ್ಲ, ನಮ್ ಪಕ್ಷಕ್ಕೂ ಬರ್ತಾರೆ, ಅವ್ರ ಪಕ್ಷಕ್ಕೂ ಹೋಗ್ತಾರೆ ಅನ್ನೋ ತರ ಇರ್ತಾರೆ. ಆದ್ರೆ ಇವ್ರದ್ದು ಬೇರೆ ಮತ, ಇಬ್ರಿಗೂ ಸೇರಲ್ಲ. ಯಾಕೆ? ಎರಡನ್ನೂ ಒಪ್ಕೊಂಡಿರೋದ್ರಿಂದ. ತೀರಾ ನಮ್ ತರ ಭೇದವನ್ನೇ ಒಪ್ಪಿದ್ರೆ ನಮ್ ಪಕ್ಷಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ತೀರಾ ಐಕ್ಯವನ್ನ ಮಾತ್ರ ಒಪ್ಪಿದ್ರೆ ಅವ್ರ ಪಕ್ಷಕ್ಕೆ ಹೋಗಿ ಸೇರ್ಬೇಕು. ತೀರಾ ಭೇದವನ್ನೇ ಪೂರ್ತಿನೂ ಒಪ್ಪಲ್ಲ, ತೀರಾ ಅಭೇದವನ್ನೂ ಪೂರ್ತಿ ಒಪ್ಪಲ್ಲ. ಎರಡನ್ನೂ ಒಪ್ಪಿಕೊಂಡು ನಮ್ದು ಬೇರೆ ಮತ ಅಂತ ಮಾತಾಡ್ತಾರೆ. ಅದರಿಂದ ಇಬ್ರಿಗೂ ಹೇಳೋದಶ ನಮಗಂತೂ ಇಲ್ಲ ಅಂತ ಈ ರೀತಿ ತಾವು ವಿವರಣೆಯನ್ನು ಮಾಡ್ತಾರೆ. ಇದೆಲ್ಲ ಹೇಗೆಂದ್ರೆ, ಈ ಜೈನರು ಸ್ಯಾದ್ವಾದಿಗಳು ಅಂತ ಪ್ರಸಿದ್ಧ. ಜೈನ ಮತ, ಜೈನ ಮತದಲ್ಲಿ ಆಗ್ಬೇಕಾದ್ರೆ ಅವರು ಎಲ್ಲರನ್ನೂ ಒಪ್ಕೊಳ್ತಾರೆ. ಅಂದ್ರೆ ಇವ್ರ ಮತ ಸತ್ಯ ಅಂತ ಹೇಳ್ತಾ ಇದೆಯಾ? ಹೌದು, ಜಗತ್ ಸತ್ಯ. ಇವ್ರು ಅಸತ್ಯ ಅಂತ ಹೇಳ್ತಾರ? ಹೌದು, ಒಪ್ಕೊಳ್ತೀವಿ. ಸದಸತ್, ಸತ್ಯ ಅಸತ್ಯ ಎರಡು, ಅದನ್ನು ಒಪ್ಕೊಳ್ತೀವಿ. ಸತ್ಯ ಸದಸತ್ ವಿಲಕ್ಷಣ, ಅದು ಒಪ್ತೀವಿ. ಅಂದ್ರೆ ನೀವು ಯಾವುದೇ ಪ್ರಕಾರ ಕೊಟ್ಟು ಜಗತ್ನಲ್ಲಿ ಎಲ್ಲ ಒಪ್ಕೊಂತಾರೆ. ಸಪ್ತಭಂಗೀನಯ ಅಂತ 7 ಪ್ರಕಾರ ಇರುತ್ತೆ, ಅದು ಎಲ್ಲವನ್ನು ಒಪ್ಕೊಳ್ತಾರ ಅವ್ರು. ಅವ್ರಿಗೆ ಇಂಥ ಪಕ್ಷ ದುಷ್ಟ ಅಂತ ಅವ್ರು ಹೇಳಲ್ಲ, ಇದು ಸರಿ ಇಲ್ಲ ಅಂತ ಹೇಳಲ್ಲ. ಅದ್ರಲ್ಲೇನಿದೆಯೋ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ, ನಾವು ಒಪ್ಕೊಳ್ತೀವಿ. ಈ ಪಕ್ಷ ಅದನ್ನು ಒಪ್ಕೊಳ್ತೀವಿ ಅಂತ ಸತ್ವ ಸತ್ವ ಎಲ್ಲ ಒಪ್ತಾ ಹೋಗ್ತಾರ ಅವ್ರು. ಆ ತರ ಇವರು ಏನ್ ಮಾಡ್ತಾ ಇದಾರೆ, ಭೇದನೂ ಒಪ್ತೀವಿ, ಅಭೇದವನ್ನು ಒಪ್ಕೊಳ್ತೀವಿ. ನಮ್ಗೆ ಎಲ್ರು ಬೇಕು, ಎಲ್ರು ಸ್ನೇಹಿತರ ತರ ಆ ತರ. ಆದ್ರೆ ಅವ್ರ ಮತ ಪೂರ್ತಿ ಒಪ್ಪಿಲ್ಲ, ಎರಡನ್ನ ಒಪ್ಕೊಂಡು ಭೇದ ಒಪ್ತೀವಿ, ಅಭೇದ ಒಪ್ತೀವಿ. ಇಂಥ ಐಕ್ಯವನ್ನ ಒಪ್ಪೋರು, ಅಂದ್ರೆ ಪೂರ್ತಿ ಐಕ್ಯವನ್ನ ಒಪ್ಪದೆ ಭೇದವನ್ನೂ ಜೊತೆಗೆ ಇಟ್ಟುಕೊಂಡು ಯಾರು ಒಪ್ತಾರಲ್ಲ ಅಂಥವ್ರನ್ನ ಸಮುದಾಯ ಐಕ್ಯವಾದಿಗಳು ಅಂತ ಕರೀತಾರೆ. ನಿಜವಾಗಿ ಅವರು ಎರಡೂ ಒಪ್ಪಿದರ್ತಾನೆ, ಮತ್ ಯಾಕೆ ಐಕ್ಯವಾದಿಗಳು ಅಂತ ಕರಿತೀರಿ? ಯಾಕೆ ಅವ್ರ ಆ ಕೋಟಿಯಲ್ಲೇ ಸೇರಿಸ್ತೀರಿ? ಈಗ ಅದ್ವೈತಿಗಳ ಗುಂಪಲ್ಲಿ ಯಾಕೆ ಸೇರಿಸ್ತೀರಿ ಈ ಭಾಸ್ಕರಾಚಾರ್ಯ ಮತದವ್ರನ್ನ? ಯಾಕೆ ನಮ್ಮ ದ್ವೈತಿಗಳ ಗುಂಪದಲ್ಲೂ ಸೇರಿಸ್ಕೊಳ್ಬೋದಲ್ಲ? ಯಾಕೆ ಭೇದವನ್ನು ಒಪ್ತಾರಲ್ಲ ಅಂದ್ರೆ, ಅವರು ಭೇದ ಒಪ್ಪೋದು ಸುಮ್ನೆ, ಅದು ಶಾಶ್ವತ ಅಲ್ವಂತೆ ಆ ಭೇದ. ಯಾರೋ ಈ ಭಾಸ್ಕರಾಚಾರ್ಯ ಮತದವರು, ಅದು ಬಂದು ಹೋಗತ್ತಷ್ಟೇ ಆ ಭೇದ, ನಿಜವಾಗ ಐಕ್ಯ. ಹಾಗಾದ್ರೆ ಒಂದ್ ರೀತಿ ನಮಗ್ ಉತ್ತರ ಕೊಡ್ಲಿಕ್ಕೋಸ್ಕರ ಅಂತ ಭೇದ ಒಪ್ಪದಂಗಿದ್ದಾರೆ ಇವರು. ನಮಗ್ ಉತ್ತರ ಕೊಡ್ಲಿಕ್ಕೆ ಅಂತ ಭೇದ ಒಪ್ಕೊಳ್ಳೋದು, ಅದು ನಿಜವಾಗ ಆ ಭೇದ ಮುಖ್ಯ ಅಲ್ಲ ಅವ್ರಿಗೆ.
ಐಕ್ಯನೇ ಮುಖ್ಯ, ಜೀವ ಬ್ರಹ್ಮ ಒಂದೇ ಅಂತ ಹೇಳೋದೇ ಅವರ ಮನಸ್ಸಲ್ಲಿ ಇರೋದು. ಅದಕ್ಕೆ ಅವರ ಅದ್ವೈತಿಗಳ ಗುಂಪಿನಲ್ಲಿ ಅವರ ಮತವನ್ನ ಸೇರಿಸೋದು. ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ ಇವ್ರ ಮತದವರು. ಇವರು ಸಾಮಾನ್ಯರಲ್ಲ, ಬಹಳ ಪ್ರಶ್ನೆಗಳನ್ನ ಮಾಡ್ತಾರೆ. ಈಗ ಅಯಂ ಅಭಿಸಂಧಿ ಅಂತ ಅದನ್ನ ಬಿಡಿಸ್ತಾ ಇದೆ. ಅಯಂ ಅಭಿಸಂಧಿ, ಇದು ಗೂಢಾಭಿಪ್ರಾಯ. ಇದು ಏನ್ ಗೂಢಾಭಿಪ್ರಾಯ ಅಂದ್ರೆ, ಸಮುದಾಯ ಐಕ್ಯವಾದಿ ಅಂತ ಈ ಭಾಸ್ಕರ ಮತದವರು ಏನಿದ್ದಾರೆ, ಅವರು ಜೀವ ಮತ್ತೆ ಪರಮಾತ್ಮನಿಗೆ ಏನ್ ಒಪ್ತಾರೆ ಅಂದ್ರೆ, ಭೇದಾಭೇದವು ಸ್ವೀಕ್ರಿಯತೆ, ಭೇದ ಮತ್ತೆ ಅಭೇದ ಎರಡೂ ಒಪ್ಕೊಳ್ತಾರೆ. ಸರಿ, ಈಗ ನೀವೇನ್ ಪ್ರಶ್ನೆ ಕೇಳಿದ್ರಿ, ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ. ನೀವೇನಂದ್ರಿ, ಜೀವ ಮತ್ತೆ ಬ್ರಹ್ಮ ಬೇರೆ ಬೇರೆ. ಯಾಕೆ ಬೇರೆ ಬೇರೆ? ಇಬ್ರಿಗೂ ಅನುಸಂಧಾನನೇ ಇಲ್ಲ. ಜೀವನಿಗಾಗೋ ದುಃಖ ಎಂದಿಗೂ ಪರಮಾತ್ಮನಿಗೆ ಆಗೋದಿಲ್ಲ, ಮತ್ತೆ ಪರಮಾತ್ಮನಿಗಾಗುವ ಸುಖ ಎಂದಿಗೂ ಜೀವನಿಗೂ ಆಗೋದಿಲ್ಲ. ಇಬ್ರು ಬೇರೆ ಬೇರೆ. ಅಯ್ಯೋ ಅಷ್ಟೇ ತಾನೆ, ನಾವ್ ಅದನ್ನ ಒಪ್ತೀವಿ. ಅನುಸಂಧಾನ ಇಲ್ಲ ಅನ್ಕೊಂಡೆ ನಿಮ್ದೇನು ಭೇದ ಇದೆ ಅಂತ ನಾವ್ ಒಪ್ತೀವಿ ಅದನ್ನ. ಯಾಕೆ ನಾವು ಭೇದವಾದಿ. ಜೀವ ಪರಮಾತ್ಮನಿಗೆ ಭೇದನೂ ಒಪ್ಪೋರು, ಅಭೇದವನ್ನು ಒಪ್ಪೋರು. ಏನೊಂದು ಅನುಸಂಧಾನ ಇಲ್ಲ ಅಂದ ಕೂಡ್ಲೆ ಇಬ್ಬರಿಗೂ ಐಕ್ಯನೇ ಇಲ್ಲ ಅಂತ ಹೇಳ್ಬೇಡಿ. ಅನುಸಂಧಾನ ಇಲ್ಲ ಅಂತ ಹೇಳಿದ್ರೆ ಏನರ್ಥ, ಅವರಿಗೆ ಭೇದ ಇದೆ ಅಂತ ಅಷ್ಟೇ. ಐಕ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಭೇದ ಇದೆ ಅಂತ ಅರ್ಥ. ಭೇದ ಇದ್ಮೇಲೆ ಐಕ್ಯ ಇರಬಾರ್ದಲ್ವಾ ಅಂದ್ರೆ ಹಾಗಲ್ಲ. ಎಷ್ಟು ಕೆಲಸ ಸಮುದಾಯ ಐಕ್ಯವಾದಿಗಳ ಪ್ರಕಾರ ಅನುಸಂಧಾನ ಬರದೇ ಇದ್ರೆ, ಸುಖ ದುಃಖ ಅನುಸಂಧಾನ ನಮಗೆ ಪರಸ್ಪರ ಇಲ್ಲ ಅಂತ ಆದ್ರೆ ಏನ್ ಗೊತ್ತಾಗತ್ತೆ ಅಂದ್ರೆ, ಅಲ್ಲಿ ಗೊತ್ತಾಗುವಂತಹದ್ದು ಭೇದ ಇದೆ ಅಂತ ಗೊತ್ತಾಯ್ತು ಅಷ್ಟೇ, ಭೇದ ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಇದನ್ನ ಇವ್ರು ಹೇಳ್ತಾರೆ. ಅದ್ ಹೇಗೆ, ಒಂದು ಉದಾಹರಣೆ ಕೊಡಿ ಅಂದ್ರೆ ಕೊಡ್ತಾರೆ ಉದಾಹರಣೆ. ತಂತು ಪಟಾದಿಷು ಹಿ ಸಮುದಾಯೈಕ್ಯ ಸ್ಥಳೇಶು. ಎಲ್ಲಿ ಅಂದ್ರೆ ತಂತು ಪಟ. ತಂತು ಅಂದ್ರೆ ದಾರ, ಪಟ ಅಂದ್ರೆ ಬಟ್ಟೆ. ಬಟ್ಟೆ ಮತ್ತೆ ದಾರ ಈ ಎರಡನ್ನ ಗಮನಿಸಿ. ಇಲ್ಲಿ ವಿರುದ್ಧ ಧರ್ಮಗಳು ತೋರುತ್ತೆ ನಮಗೆ. ವಿರುದ್ಧ ಧರ್ಮ ಅಂದ್ರೆ, ದಾರದಲ್ಲಿರೋ ಗುಣಗಳು ಬಟ್ಟೆಯಲ್ಲಿಲ್ಲ, ಬಟ್ಟೆಯಲ್ಲಿರೋ ದಾರದಲ್ಲಿಲ್ಲ. ದಾರವನ್ನ ತಗೊಂಡು ನಾವು ಹೊದ್ಕೊಳ್ಲಿಕ್ಕೆ ಆಗುತ್ತೆ? ಖಂಡಿತ ದಾರವನ್ನ ಹಿಡ್ಕೊಂಡು ನಾವು ಹೊದ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡ್ಕೊಂಡಿಲ್ಲ ಮಾಡ್ಕೋಬೇಕು. ದಾರವನ್ನ ಇಟ್ಕೊಂಡು ನಾವು ಹೊತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೊರತು ವಸ್ತ್ರವನ್ನ ನಾವು ಧರಿಸ್ತೇವೆ, ದಾರವನ್ನ ಧರಿಸ್ಲಿಕ್ಕೆ ಬರಲ್ಲ. ಹಾಗಂತ ದಾರ ಇಲ್ದೇನೆ ಬಟ್ಟೆ ಇಲ್ಲ. ದಾರಗಳೇ ಒಂದಿಷ್ಟು ಸೇರಿಸಿದ್ರೆ ಬಟ್ಟೆ ಆಗತ್ತೆ. ಹಂಗಂತ ದಾರ ಸುಮ್ನೆ ಸೇರಿಸಿದ್ರೆ ಅದನ್ನ ನಾವು ಹೊದ್ಕೊಳ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಏನಾಯ್ತು, ದಾರ ಮಾಡೋ ಕೆಲಸ ಬಟ್ಟೆ ಮಾಡಲ್ಲ, ಬಟ್ಟೆ ಮಾಡೋ ಕೆಲಸ ದಾರ ಮಾಡಲ್ಲ. ಈ ಮಣ್ಣು ಮಾಡೋ ಕೆಲಸ ಘಟ ಮಾಡಲ್ಲ, ಘಟ ಮಾಡೋ ಕೆಲಸ ಮಣ್ಣು ಮಾಡಲ್ಲ. ಈ ತರ ಎಲ್ಲಾ ಕಡೆನೂ ಹಾಗೆ. ಹಾಗಾದ್ರೆ ಏನಾಯ್ತು, ಎರಡು ಬೇರೆ ಬೇರೆ ಅಂತ ಒಪ್ಬೇಕು. ತಂತುನೇ ಬೇರೆ, ದಾರಗಳೇ ಬೇರೆ, ಜೊತೆಗೆ ಬಟ್ಟೆನೇ ಬೇರೆ. ಹಾಗೆ ತಂತುವಿನಿಂದ ಏನೇನ್ ಮಾಡಬಹುದು, ದಾರದಿಂದ ಏನು, ಬಟ್ಟೆಯಿಂದನೇ ಜಾಸ್ತಿ. ನಮಗೆ ಚಳಿ ಆದ್ರೆ ಹೊದ್ಕೊಳ್ತೀವಿ, ಉಟ್ಕೊಳ್ತೀವಿ, ಹೀಗೆ ಬೇಕಾದಷ್ಟಿದೆ. ದಾರವನ್ನೇನು ಉಟ್ಕೊಳ್ಳೋದು, 2-3 ದಾರ ಬಿದ್ದಿದ್ರೆ ಅದನ್ನ ತಗೊಂಡು ಏನ್ ಮಾಡ್ಬೇಕು ನಾವು, ಏನು ಉಪಯೋಗಕ್ಕೆ ಬರಲ್ಲ. ಹಾಗಾದ್ರೆ ಏನಾಯ್ತು, ದಾರಕ್ಕೂ ಮತ್ತೆ ಬಟ್ಟೆಗೂ ಬೇಕಾದಷ್ಟು ವ್ಯತ್ಯಾಸಗಳಿದೆ. ಅಷ್ಟು ವ್ಯತ್ಯಾಸವಿದ್ರು ನೀವೇನಂತ ಹೇಳ್ತೀರಿ, ದಾರ ಬೇರೆ ಬಟ್ಟೆ ಬೇರೆನಾ ಅಂದ್ರೆ ಇಲ್ಲ ಇಲ್ಲ, ಎರಡು ಒಂದೇ ಅಂತ ಹೇಳ್ತೀವಿ. ವ್ಯತ್ಯಾಸ ಇದ್ರು ಒಂದೇ ಹೇಳ್ತೀವಿ ನಾವು. ಅಂದ್ಮೇಲೆ ಜೀವ ಬ್ರಹ್ಮರಲ್ಲಿ ವ್ಯತ್ಯಾಸ ಉಂಟು. ಏನ್ ವ್ಯತ್ಯಾಸ ಉಂಟು? ಈ ಜೀವನಗಾಗೋ ದುಃಖ ಪರಮಾತ್ಮನಿಗಾಗಲ್ಲ, ಪರಮಾತ್ಮನಿಗಾಗೋ ಸುಖ ಜೀವನಗಾಗಲ್ಲ. ದಾರ ಬಟ್ಟೆಗಳಿಗೆ ವ್ಯತ್ಯಾಸ ಇದ್ರು ದಾರ ಬಟ್ಟೆ ಬೇರೆನಾ? ಇಲ್ಲ, ಒಂದೇ ಅಂತ ಹೇಳುವಂತೆ ಪರಮಾತ್ಮ ಜೀವರಿಗೆ ವ್ಯತ್ಯಾಸ ಇದೆಯಾ? ಇದೆ ವ್ಯತ್ಯಾಸ. ಹಾಗಂತ ಬೇರೆನಾ? ಇಲ್ಲ, ಒಂದೇ. ಹೇಗಂದ್ರೆ ದಾರ ಬಟ್ಟೆಗಳಂತೆ. ಯಾಕೆ ಹೇಳ್ಬಾರ್ದು ಅಂತ ಅವನು ನಮಗೆ ಪ್ರಬಲವಾದ ಪ್ರಶ್ನೆಯನ್ನು ಮಾಡಿದ. ಅದಕ್ಕೆ ಸುಂದರವಾದ ಖಂಡನೆ ಮಾಡ್ತಾರೆ. ಸರಿ ಇಲ್ಲ ಈ ಪ್ರಶ್ನೆ ಮಾಡಿದ್ದು ಅಂತ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ನಮಸ್ತೆ ಗುರುಗಳೇ, ಧನ್ಯವಾದ. ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ ಮಾಡ್ತೀನಿ. ಆಚಾರ್ಯ, ಹಾ ಹೇಳಿ. ಈಗ ನಾವು ದಾರ ಮತ್ತು ಬಟ್ಟೆ ಒಂದೇ ಒಪ್ತೀವೇನು? ಒಂದೇ ಅಂತ ಮಧ್ವಶ ನಾವು ಒಪ್ತಿಲ್ಲ, ಅಭೇದ ಅಂತ ಒಪ್ತಿಲ್ಲ. ಅಭೇದ ಅದ. ಓಕೆ ಓಕೆ. ಆಮೇಲೆ ಇನ್ನೊಂದು ಕೇಳಿದ್ರಿ, ಇಲ್ಲಿ ಇದು ನೀವು ಆತ್ಮಾರಾಮದಲ್ಲ, ಅಲ್ಲಿ ಆತ್ಮಾನಾಂ ಚೇತನಾನಾಂ ಆರಾಮಾಯ ಕ್ರೀಡಾಕೃತಿಂ ವನಾಯ ಹಿಂಗದ. ಆತ್ಮನಾಂ ಆರಾಮಃ ಆತ್ಮಾರಾಮಃ ತಸ್ಮೈ. ಆತ್ಮನಾಂ ಆರಾಮಃ ಆತ್ಮಾರಾಮಃ
ಹೌದು. ಆದ್ರೆ ಇದು ಸವರ್ಣ ದೀರ್ಘ ಸಂಧಿ ಆಗಿದೆ ಆತ್ಮ ಮತ್ತು ರಾಮ. ಆತ್ಮ ಸವರ್ಣ ಹೌದು, ದೀರ್ಘ. ಹೌದು, ಹೌದು. ಆಮೇಲೆ ಆತ್ಮನಾಮ ಅಂದ್ರೆ ಏನು, ಇದು ಸಪ್ತಮಿ ವಿಭಕ್ತಿ ಇಲ್ಲ, ಷಷ್ಠಿ ವಿಭಕ್ತಿ ಇಲ್ಲ, ಬಹುವಚನ. ಹೌದು, ಷಷ್ಠಿ. ಅಂದ್ರೆ ಆತ್ಮ ಅಂದ್ರೆ ಏನು, ಅವನೊಳಗೆ ಅವನ್. ಅಲ್ಲ, ಅವನಿಗೆ ಅಂತ ಮಾಡ್ಬೇಕು ಅಂದ್ರೆ ಆತ್ಮನಿ ಆರಾಮ. ಇದು ನೀವು ಜೀವರು ಅಂತ ಹೇಳಿದಲ್ಲ, ಅದಕ್ಕೆ ಹೇಳ್ತಾರೆ ಆತ್ಮನಾಮ್ ಆರಾಮ. ಅಂದ್ರೆ ಆತ್ಮನಾಮ ಅಂದ್ರೆ ಇದು ಜೀವರಿಗೇನು? ಹೌದು, ನೀವಾಗ ಒಂದು ವಾಕ್ಯ ಓದಿದ್ರಲ್ವಾ, ಉದ್ಯಾನ ಏನೋ ವನ ಅಂತ ಓದಿದ್ರಲ್ಲ ಒಂದು ವಾಕ್ಯ. ಈಗ ಆತ್ಮನಾಂ ಚೇತನಾನಾಂ ಅಂದ್ರೆ ಇದರ ಅರ್ಥ ಏನು? ಆತ್ಮನಾಮ್ ಅಂದ್ರೆ ಚೇತನ. ಚೇತನ ಅಂದ್ರೆ ಯಾರು? ಜೀವರು ಅಂತ ಅರ್ಥ. ಜೀವರು. ಆತ್ಮನಾಂ ಷಷ್ಠಿ ಬಹುವಚನ, ಜೀವರು. ಜೀವರುಗಳಿಗೆ. ಜೀವನಗಳಿಗೆ ಏನು ಮುಂದೆ ಏನಾಗ್ತದೆ? ಆರಾಮಾಯ ಅಂದ್ರೆ ಮುಂದೆ ಓದಿ, ಮುಂದೆ ವಿವರಣೆ ಮಾಡಿದ್ರೆ ಓದಿ. ಆತ್ಮನಾಂ ಚೇತನಾನಾಂ ಆರಾಮಾಯ ಕ್ರೀಡಾಕೃತಿಂ ವನಾಯ. ಕ್ರೀಡಾಕೃತಿ ವನಾಯ ಅಂದ್ರೆ ಅವರು ಕ್ರೀಡೆ ಮಾಡ್ಲಿಕ್ಕೆ ಅವನಿಗೆ ವನ ಆವಾಸ ಸ್ಥಾನದಂತೆ ಇದ್ದಾನೆ ಪರಮಾತ್ಮ ಚೇತನರಿಗೆ. ಅಂದ್ರೆ ಚೇತನ ಒಳಗೆ ಅಂದ್ರೆ ನಮ್ ಜೀವರ ಒಳಗೆ ಆರಾಮ್ ಮಾಡೋದು ಅವಂಗ ಸ್ಥಳ ಅದು. ಅಲ್ಲ, ಅಂದ್ರೆ ಜೀವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ, ಮೋಕ್ಷಕ್ಕೆ ಹೋಗಿ ಅನುಭವಿಸ್ಬೇಕಲ್ಲ, ಅದಕ್ಕೆ ಸ್ಥಾನ ಆಧಾರ ಯಾರು? ಅವನೇ ಪರಮಾತ್ಮ. ಓಕೆ. ಆ ವನಾಯ ಇದರ ಅರ್ಥ ಏನ್ ತಗೊಳ್ದು? ಆಧಾರ ಏನೋ ಆಧಾರ ಅಂತ. ಹೌದು. ಮತ್ತೆ ಇದು ವನಾಯ ಇದು ಚತುರ್ಥಿ ವಿಭಕ್ತಿ ಏನ? ಹೌದು. ಆಧಾರ ಹೆಂಗಾಗ್ತದ? ಅದು ಲೊಕೇಶನ್ ಸಪ್ತಮಿ ಆಗ್ತದಲ್ಲ ಆಧಾರ ಅಂದ್ರ ಇದ? ಅಲ್ಲಲ್ಲ, ಹಂಗಲ್ಲ. ಈಗ ಗೃಹಂ ಪ್ರವಿಶತಿ, ಗೇಹೆ ಪ್ರವಿಶತಿ, ಎಲ್ಲಾ ತರನು ಇದೆ ವ್ಯಾಕರಣದಲ್ಲಿ ಪ್ರಯೋಗ. ಅದು ಆಧಾರ ಇರ್ಬೋದು. ಆಧಾರ ಅನ್ಕೊಳ್ಳೆ ಸಪ್ತಮಿ ಭಕ್ತಿನೇ ಬರ್ಬೇಕು ಅಂತಿಲ್ಲ. ಓಕೆ. ಅಂದ್ರೆ ಇದ ಜೀವರಿಗ ಮತ್ ಚೇತನಗ ಆರಾಮ ಸಲುವಾಗಿ ಏನಾಗ್ತದ? ಆರಾಮ ದಶೆಯಿಂದೆ ಮುಕ್ತಿ ಯೋಗ್ಯರಾದ ಜೀವರಿಗೆ ಆಧಾರ ಅಂತ ಅರ್ಥ ಆತ್ಮಾರಾಮ ಅಂತ. ವನಾಯ ಅಂದ್ರೆ ಆಧಾರ. ವನ ಅಂದ್ರೆ ಆಧಾರ. ಹೌದು. ಓಕೆ. ಆಮೇಲೆ ಮುಂದ ಅತ ಏವ ಶಾಂತಾಯ ಅಂದ್ರೆ ಏನ್ ಮತ್ಕೊಂಡದ? ಶಾಂತಾಯ ಅಂದ್ರೆ ಸುಖಪೂರ್ಣಾಯ ಅಂತ ಅರ್ಥ. ಅತ ಏವ ಶಾಂತಾಯ ಆರಾಮತ್ ಇತಿ ಆತ್ಮರಾಮ ತಸ್ಮೈ ಅಂದ್ರೆ ಚತುರ್ಥಿ ವಿಭಕ್ತಿ ಆಗಿದೆ. ಅತ ಏವ ಶಾಂತಾಯ ಅಂದ್ರೆ ಏನಾಗ್ತದೆ? ಅತ ಏವ ಮೋಕ್ಷದಲ್ಲಿ ಯಾರು ಸೇರ್ಕೊಳ್ತಾರಲ್ಲ ಜೀವರು, ಅವರಿಗೆ ಸುಖ ಕೊಡ್ತಾನೆ ಅಂದ್ರೆ ಇವನು ಇನ್ನೆಷ್ಟು ಸುಖ ಇರ್ಬೇಕು. ಅಂದ್ರೆ ಅತ ಏವ ಅಂದ್ರೆ ಅಂದ್ರೆ ಮುಕ್ತಿ ಯೋಗ್ಯ ಜೀವಾನಾಮೇವ ಸುಖಪ್ರದ ಅಂತಂದ್ರೆ ಇನ್ನು ಸಾಮಾನ್ಯವಾಗಿ ಇವನು ಹೆಂಗಿರ್ಬೇಕು ಅಂತ. ಅತಯವ ಮುಕ್ತಿಯೋಗ್ಯರಿಗೆ ಸುಖ ಕೊಡ್ತಾನೆ ಅಂದ್ರೆ ಇವನು ಶಾಂತ ಅಂತ. ಓಕೆ. ಆಚಾರ್ಯ, ಈ ಶ್ಲೋಕ ಎಲ್ಲಿ ಬರುತ್ತೆ ಆಚಾರ್ಯ? ಇದು ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅನ್ನೋದು. ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಹೌದು, ಈ ಮಹಾಭಾರತಲ್ಲೇ ಬರ್ತಾರೆ. ಮಹಾಭಕ್ತ ಅತ್ಯಂತ ಒಪ್ಪಿರೋದಲ್ಲ ಇಲ್ಲಿ ಪಂಟು ತಂತುಪುಟಯೋ ಏನ್ ಕೇಳಿದ್ರೆ ಯಾರು ಕೇಳ್ತಾರೆ ಗೊತ್ತಾಗ್ತಲ್ಲ, ಹೇಳಿ. ಭಾವಿ ಅಂತ ಹೇಳಿ ನಾವು ಇಲ್ಲಿ ಅತ್ಯಂತ ಭೇದ ಹೇಳ್ತಾ ಇದೀವಿ. ತಂತುಪಟಯೋ ಅತ್ಯಂತ ಭೇದ ಯಾವ ದ್ರವ್ಯ ಭಾಗ ಅಯಾವ ದ್ರವ್ಯ ಭಾಗ ಅಂದ್ರೆ ಇಲ್ಲೂ ಭೇದನೇ ಅಂಗೀಕಾರ ಮಾಡ್ಬೇಕಾಗಿತ್ತು ವಸ್ತುತಃ. ಹೌದೌದು, ಅಯಾವ ದ್ರವ್ಯ ಭಾವ ಅಂದ್ರೆ ಹಾಗೆ. ಇಲ್ಲಿ ತಂತುಪಟಯೋ ಯಾವ ದ್ರವ್ಯ ಭಾವಿ ಅಂತ ಹೇಳಿ ಅತ್ಯಂತ ಅಭೇದನೇ ಅಂಗೀಕಾರ ಮಾಡಿದೆ. ಅದೇ ಎರಡು ಪಕ್ಷ, ಯಾವ ದ್ರವ್ಯ ಭಾವಿತ್ವ ಪಕ್ಷದಲ್ಲೇ ಇಟ್ಕೊಂಡು ಉತ್ತರ. ಆಚಾರ್ಯ ಒಂದ್ ಕಡಿದು ಕೇಳ್ತೀನಿ, ಸಾರಿ ಲಾಸ್ಟ್. ಇದು ವನಾಯ ಶಬ್ದ ಯಾವ್ದು? ಮೂಲ ವನ ಶಬ್ದ ಏನು? ವನ ಅಂದ್ರೆ ಯಾವ ಶಬ್ದ? ವನಾಯ ಮೂಲ ಶಬ್ದ ಯಾವ್ದು? ವನ ಅಂತಾನೆ ಶಬ್ದ. ಉಪವನ, ವನ ಅಂತೆಲ್ಲ ಬರುತ್ತಲ್ಲ. ಆಮೇಲೆ ಇಲ್ಲಿ ವನ ಅಂದ್ರೆ ಅರಣ್ಯ ತಿಳ್ಕೊಬಾರ್ದು ನಾವು. ಇಲ್ಲಿ ವನದ್ದು ಏನ್ ಅರ್ಥ ತಗೋಬೇಕು? ಅಲ್ಲಿ ಕ್ರೀಡಾಕೃತಿ ಅಂತ ಹೋದಲ್ಲ, ಕ್ರೀಡೆಗೆ ವನ ಬೇಕಲ್ವಾ? ಆ ತರ ಪರಮಾತ್ಮ ಕ್ರೀಡೆ ಆಡ್ಲಿಕ್ಕೆ ವನ ಬೇಕು. ಹಾಗೆ ಮುಕ್ತಿ ಯೋಗ್ಯರು ತಾವು ಕ್ರೀಡೆ ಆಡ್ಲಿಕ್ಕೆ ವನ ಭಗವಂತ, ಆ ತರ. ಓಕೆ, ಸರಿ ಸರಿ ಸರಿ. ನಮಸ್ಕಾರ, ಅಷ್ಟಾಂಗ ನಮಸ್ಕಾರ.